ಹಾಯ್ ಮೈ ಬ್ಯೂಟಿಫುಲ್ ವೀವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ರೆಸಿಪಿ ಅಂತೂ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಮಾಡ್ತೀರಾ ಸ್ನೇಹಿತರೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ತುಂಬ ಇಷ್ಟ ಆಗುವಂಥ ರೆಸಿಪಿ. ಅದೇ ರೀತಿಯಾಗಿ ಆರೋಗ್ಯಕ್ಕೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯ ರೆಸಿಪಿ ಇದು. ಏನಪ್ಪ ಇದು ಅಂದರೆ ಗಸಗಸೆ ಪಾಯಸ, ಗಸಗಸೆ ಖೀರು ಅಥವಾ ಗಸಗಸೆ ಹಾಲು ಅಂತ ಕೂಡ ಕರಿತೀವಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ, ಈಸಿಯಾಗಿ ಮನೆ ಮಂದಿ ಎಲ್ಲ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಕುಡಿಬೋದು ಸ್ನೇಹಿತರೆ. ಅಷ್ಟು ಚೆನ್ನಾಗಿರುವಂಥ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಆಗ್ತಾಡ, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಆಗಿರೋವಂಥ, ತುಂಬ ಏನಂತಾರೆ ವ್ಯೂವರ್ಸಿಗೆ ಬೇಕಾಗಿರೋವಂಥ ರೆಸಿಪಿ ಅಂತ ಕೂಡ ಹೇಳ್ಬೋದು. ಸುಮಾರು ಜನ ಕಮೆಂಟ್ ಮಾಡಿದರು ಗಸಗಸೆ ಹಾಲನ್ನು ಹೇಗೆ ಮಾಡೋದು ಅಂತ ಶೇರ್ ಮಾಡಿ ಅಂತ. ಸೊ ನಿಮಗೂ ಯಾವುದಾದ್ರೂ ರೆಸಿಪಿ ಇಂಟ್ರೆಸ್ಟ್ ಇದೆ, ಆ ರೆಸಿಪಿ ಬೇಕು ಅಂತ ಅನ್ನೋ ಹಾಗಿದ್ರೆ ಕಮೆಂಟ್ ಮಾಡಿ. ಮಿಸ್ ಮಾಡದೆ ಆ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ, ಈ ಒಂದು ಸೂಪರ್ ಡೂಪರ್ ಆಗಿರೋ ಅಂಥ ಗಸಗಸೆ ಹಾಲು ಅಥವಾ ಗಸಗಸೆ ಖೀರು ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು 2 ರೀತಿಯಾಗಿ ಸರ್ವ್ ಮಾಡಿದ್ದೀನಿ, ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಮೊದಲು ಇಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು 1 ಸ್ಪೂನಷ್ಟು ಅಕ್ಕಿ, 2 ಸ್ಪೂನಷ್ಟು ಗಸಗಸೆ, ಒಂದು 4ರಿಂದ 5 ಗೋಡಂಬಿ, ಒಂದು 10 ಬಾದಾಮಿ, ಇಷ್ಟನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಅಕ್ಕಿ ಕಲರ್ ಚೇಂಜ್ ಆಗುತ್ತೆ, ನಮಗೆ ಪೂರ್ತಿ ವೈಟ್ ಆಗುತ್ತೆ. ಸೊ ಅಲ್ಲಿ ತನಕನೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಗಸಗಸೆನೂ ಕೂಡ ಅಷ್ಟೇ ಚಟಪಟ ಅಂತ ಸಿಡಿಯೋ ಸೌಂಡ್ ಬರುತ್ತೆ. ಅಲ್ಲಿಗೆ ನಮಗೆ ಗಸಗಸೆ ರೆಡಿ ಆಗಿದೆ ಅಂತ. ಇದ್ರ ಜೊತೆನೇ ನಾನು ಒಂದು 3 ಏಲಕ್ಕಿಯನ್ನು ಕೂಡ ಹಾಕ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರೋವಂಥ, ಈಸಿ ಆಗಿರೋವಂಥ ರೆಸಿಪಿ. ಇವಾಗ ಸ್ಟವನ್ನು ಆಫ್ ಮಾಡ್ಕೊಂಬಿಡೋಣ. ಆಫ್ ಮಾಡಿಕೊಂಡು ಇಲ್ಲಿ ಒಂದು 2 ಸ್ಪೂನಷ್ಟು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಅದೇ ರೀತಿಯಾಗಿ 2 ಸ್ಪೂನಷ್ಟು ಹಸಿ ಕಾಯಿ ತುರಿಯನ್ನು ಕೂಡ ತೊಗೊಂಡಿದ್ದೀನಿ. ಎರಡೂ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಅಷ್ಟೇ. ನಾನಿಲ್ಲಿ ಸ್ಟವನ್ನು ಪೂರ್ತಿಯಾಗಿ ಆಫ್ ಮಾಡಿದ್ದೀನಿ. ತಣ್ಣಗಾದ್ಮೇಲೆ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಚಿಕ್ಕ ಬೌಲಲ್ಲಿ 1 ಬೌಲಷ್ಟು ಬೆಲ್ಲ ತೊಗೊಂಡು ಇದನ್ನು ಕರಗಿಸ್ಕೊತಾ ಇದ್ದೀನಿ. ಸಪ್ರೇಟಾಗಿ ಏನು ಕರಗಿಸ್ಕೊಬೇಕಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಏನಾದ್ರೂ ಕಡ್ಡಿ ಕಸ ಇರುತ್ತೆ ಅಲ್ವಾ, ಒಂದು ಅದೆಲ್ಲ ಕ್ಲೀನ್ ಆಗಲಿ ಅಂತ ಹೇಳಿಬಿಟ್ಟು ನಾನಿಲ್ಲಿ 1 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಜಸ್ಟ್ ಇದನ್ನು ಕರಗಿಸ್ಕೊಳ್ಬೇಕಷ್ಟೇ. ಯಾವುದೇ ರೀತಿಯಾಗಿರೋಂಥ ಪಾಕ ಬೇಡ ಸ್ನೇಹಿತರೆ. ನೋಡಿ, ಇವಾಗ ನೀಟಾಗಿ ಎಲ್ಲ ಕರಗಿದೆ. ಈಗ ಸ್ಟವನ್ನು ಆಫ್ ಮಾಡಿದ್ದೀನಿ. ಮತ್ತು ನಾನು ಇಲ್ಲಿ ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ಸುಮಾರು ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ತುಪ್ಪ, ಡ್ರೈ ಫ್ರೂಟ್ಸು, ವಾವ್, ಹೇಳ್ತಾ ಇದ್ದಾನೆ ಬಾಯಿನಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಒಂದು 3 ಗೋಡಂಬಿಯನ್ನು ನಾನು ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಪ್ಪದ ಜೊತೆನೇ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇಲ್ಲಿ ಗೋಡಂಬಿಯನ್ನು ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆ ನಾನು ಒಣ ದ್ರಾಕ್ಷಿಯನ್ನು ಕೂಡ ಹಾಕೋತಾ ಇದ್ದೀನಿ. ಸುಮಾರು ಒಂದು 10ರಿಂದ 15 ಹಾಕ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ನಿಮ್ಮ ಕ್ವಾಂಟಿಟಿ ಯಾವ ರೀತಿಯಾಗಿ ಹಾಕೋತೀರಾ ಆ ರೀತಿಯಾಗಿ ಹಾಕ್ಕೊಳ್ಬೇಕು. ಇಷ್ಟೇ ಹಾಕ್ಕೋಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ಕೆಲವೊಬ್ಬರು ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ, ಕೆಲವೊಬ್ಬರು ಮನೇಲಿ ದ್ರಾಕ್ಷಿ ಇಷ್ಟಪಡಲ್ಲ, ಕೆಲವೊಬ್ಬರು ಮನೇಲಿ ಗೋಡಂಬಿ ಇಷ್ಟಪಡಲ್ಲ. ಸೊ ನೋಡಿಕೊಂಡು ನಿಮ್ಮ ಮನೆ ಯಾವ ರೀತಿ ನಿಮ್ಮ ಮನೆಯಲ್ಲಿ ಡ್ರೈ ಫ್ರೂಟ್ಸನ್ನು ತಿಂತೀರಾ ಅದ್ರ ಮೇಲೆ ನೀವು ಹಾಕ್ಕೊಳ್ಬೋದು. ಮತ್ತು ನಾನಿಲ್ಲಿ ರುಬ್ಬಿಟ್ಕೊಂಡಿರೋಂಥ ಫೈನ್ ಪೇಸ್ಟ್ ಮಾಡಿರೋ ಅಂಥ ಈ ಒಂದು ರುಬ್ಬಿರೋ ಅಂಥ ಮಸಾಲೆ ಅನ್ನೋದಕ್ಕಿಂತ ಬ್ಯಾಟರ್ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದು ಹಸಿಯಾಗಿ ಹಾಗೆ ತಿನ್ನೋದಕ್ಕೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಕಾಯಿ, ಡ್ರೈ ಫ್ರೂಟ್ಸು ಎಲ್ಲ ಐತಲ್ವ, ಸೊ ತುಂಬ ಚೆನ್ನಾಗಿರುತ್ತೆ. ತುಪ್ಪದಲ್ಲಿ ಜಸ್ಟ್ ಒಂದು 10 ಸೆಕೆಂಡ್ ಅದನ್ನು ಹಿಂಗೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದು ಫ್ರೈ ಥರನೂ ಅಲ್ಲ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಇದು ಕುದೀತಾ ಗಟ್ಟಿ ಆಗುತ್ತೆ, ಯಾಕಂದರೆ ಅಕ್ಕಿ ಹಾಕಿರ್ತೀವಲ್ವ. ಸೊ ನಮ್ಗೆ ಯಾವುದೋ ಗಂಟು ಆಗಬಾರ್ದು ಅಂತ ಅನ್ನೋ ಆಗಿದೆ. ಗಂಟು ಆಗೋದಿಲ್ಲ, ಸ್ವಲ್ಪ ಹೊಂದ್ಕೊಳ್ಳೋದಕ್ಕೆ ಟೈಮ್ ತೊಗೊಳುತ್ತೆ. ಅದ್ರ ಬದಲು ಈ ಥರ ಹ್ಯಾಂಡ್ ಬೀಟರ್ ಇರ್ತದೆ, ಜಸ್ಟ್ ಒಂದು ರೌಂಡ್ ಹಿಂಗೆ ಮಾಡಿದ್ರೆ ಆಯಿತು. ಕುದಿ ಬಂತು ಸ್ನೇಹಿತರೆ. ಸೊ ಚೆನ್ನಾಗಿ ಕುದಿಸಿದ್ರೆ ಸೂಪರ್ ಆಗಿರುವಂಥ ಗಸಗಸೆ ಖೀರು ರೆಡಿ ಆಯಿತು. ಇದ್ರ ಜೊತೆ ಕೆಲವೊಬ್ಬರು ಹಾಲು ಕೂಡ ಹಾಕ್ತಾರೆ. ನಾನಿಲ್ಲಿ ಹಾಲು ಹಾಕ್ತಾ ಇಲ್ಲ ಈ ಟೈಮ್ನಲ್ಲಿ. ಯಾಕೆ ಅಂತ ಹೇಳಿದ್ರೆ ಬೆಲ್ಲ ಹಾಕಿರೋದ್ರಿಂದ ಒಡೆಯೋ ಚಾನ್ಸಸ್ ಇರುತ್ತೆ ಅಂತ ನಾನು ಹಾಕ್ತಾ ಇಲ್ಲ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ರೆ ಹಾಕ್ಬೋದಿತ್ತು. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿಲ್ಲ. ಸೊ ಅದಕ್ಕೇ ನಾನು ಇಲ್ಲಿ ಬೆಲ್ಲದ ಜೊತೆ ಹಾಲನ್ನು ಆ್ಯಡ್ ಮಾಡಿಲ್ಲ. ನಾನು ಸರ್ವ್ ಮಾಡಬೇಕಾದ್ರೆ ಆ್ಯಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಒಂದು 1/4 ಭಾಗದಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಕಾಯಿಸಿ ಆರಿಸಿರೋ ಅಂಥ ಹಾಲೇ ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ನಮಗೆ ಎಷ್ಟು ಬೇಕಷ್ಟು ಗಸಗಸೆ ಖೀರನ್ನು ಇದಕ್ಕೆ ಹಾಕ್ಕೊಳ್ಳೋಣ.
ಈ ರೀತಿಯಾಗಿಯೂ ಕೂಡ ಸರ್ವ್ ಮಾಡ್ಬೋದು. ಟೇಸ್ಟಲ್ಲಿ ಏನೂ ಡಿಫ್ರೆನ್ಸ್ ಬರೋದಿಲ್ಲ. ಇದ್ರ ಜೊತೆ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಇಲ್ಲಾಂದರೆ ಅದು ಕೀರು ಅಂತ ಅನಿಸೋದೇ ಇಲ್ಲ. ನೋಡಿ, ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಎಲ್ಲ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಆಗಿರೋವಂಥ ಗಸಗಸೆ ಕೀರು ರೆಡಿ ಆಯಿತು. ಇದು ಒಂದು ಮೆಥಡಲ್ಲಿ ಸರ್ವ್ ಮಾಡೋ ಅಂಥದ್ದು. ಇನ್ನೊಂದು ಮೆಥಡು ಅಂತ ಹೇಳಿದ್ರೆ, ಡೈರೆಕ್ಟು ನಮಗೆ ಹಾಲೇನು ಬೇಡ, ಮಾಮೂಲಿ ಕೀರನ್ನೇ ನಾನು ಹಾಗೆ ಕುಡಿತೀವಿ, ನಮ್ಮನೇಲಿ ಹಾಗೆ ಇಷ್ಟ ಅಂತ ಅನ್ನೋ ಆಗಿದೆ, ಡೈರೆಕ್ಟಾಗಿ ನೀವು ಬರೀ ಕೀರನ್ನೇ ಸರ್ವ್ ಮಾಡ್ಬೋದು. ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ರೆ ಸೊ 2 ರೀತಿಯಾಗಿಯೂ ಕೂಡ ಇಲ್ಲಿ ಸರ್ವ್ ಮಾಡ್ಬೋದು ಸ್ನೇಹಿತರೆ. 2 ರೀತಿಯೂ ತುಂಬ ಚೆನ್ನಾಗಿರುತ್ತೆ. ನೀವು ಇದಕ್ಕೂ ಸ್ವಲ್ಪ ತೆಳುವಾಗಿ ಬೇಕಾದರೂ ಮಾಡ್ಕೊಳ್ಬೋದು. ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ತುಪ್ಪ. ನೋಡಿದ್ರಲ್ವಾ ಸ್ನೇಹಿತರೆ, ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಮಿಸ್ ಮಾಡದೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಒಂದಕ್ಕಿಂತ ಒಂದು ಅಂತ ಹೇಳ್ತೀವಲ್ವ, ಆ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. 2 ರೀತಿಯಾಗಿ ಮಾಡಿರೋವಂಥ ಕೀರು ಕೂಡ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ಮಿಸ್ ಮಾಡದೆ ಟ್ರೈ ಮಾಡಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.